ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ತಾಲೂಕು ಆಡಳಿತದಿಂದ ಮಂಚೇನಹಳ್ಳಿಯಲ್ಲಿ ಅಂಬೇಡ್ಕರ್ ಜಯಂತಿ ಉತ್ಸವ. ಮಂಚೇನಹಳ್ಳಿಯಲ್ಲಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹಾಗೂ ಹಸಿರು ಕ್ರಾಂತಿಕಾರಿಯ ಡಾಕ್ಟರ್ ಬಾಬು ಜಗಜ್ಜೀವನ್ ರಾವ್ ಅವರ 118ನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮಹಿಳೆಯರು ಕುಂಭ ಕಳಶಗಳನ್ನು ಹೊತ್ತು ತಮಟೆಗಳೊಂದಿಗೆ ಮಂಚೇನಹಳ್ಳಿ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ದೀಪ್ತಿ ಎನ್ ಅವರು ಮಾತನಾಡಿ, ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ ಎಂಬ ಅದ್ಭುತ ತಿಳುವಳಿಕೆಯನ್ನು ತಿಳಿಸಿಕೊಟ್ಟವರು ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ನುಡಿದರು. ಪ್ರಪಂಚ ಕಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕೇಳ ತಾಲೂಕಿನ ಅಂಬೇವಾಡಿಯಲ್ಲಿ 14ನೇ ಮಗುವಾಗಿ ಶೋಷಿತ ವರ್ಗದಲ್ಲಿ ಜನಿಸಿದ ಇವರಿಗೆ ಅವಮಾನ, ಕ್ರೌರ್ಯ ಸಹಜವಾಗಿಯೇ ಬಂದಿತ್ತು. ಆದರೂ ಇವರು ಶಿಕ್ಷಣವನ್ನು ಅರಿತು ಸಮಾಜದ ಬಗ್ಗೆ ಆತ್ಮವಿಶ್ವಾಸವನ್ನು ಹೊಂದಿ ಬಡತನ ಶಿಕ್ಷಣಕ್ಕೆ ಅಡ್ಡಿಯಲ್ಲ ಎಂದು ನಂಬಿ ಅನೇಕ ಪದವಿಗಳನ್ನು ಪಡೆದು ಸಂವಿಧಾನವನ್ನು ಬರೆದ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ವಕೀಲರಾದ ಎಂ.ಆರ್. ಲಕ್ಷ್ಮೀನಾರಾಯಣ್ ಮಾತನಾಡಿ, ಯಾರಿಗೆ ಧ್ವನಿ ಇಲ್ಲ ಅಂತಹ ಜನಕ್ಕೆ ಧ್ವನಿಯಾಗಿ ಸಮಾಜದ ಅತ್ಯಂತ ಕೆಳಮಟ್ಟದಲ್ಲಿರುವ ಜನತೆಯ ಪ್ರತಿನಿಧಿಯಾಗಿ ನಿಂತು ಅವರಿಗೆ ಸಮಾನತೆ, ಸಮಾನ ಹಕ್ಕು, ಸ್ವಾತಂತ್ರ್ಯ ಹಾಗೂ ರಾಜಕೀಯವಾಗಿ ಸಮಾನವಾದ ಸ್ಥಾನಮಾನದ ಬಗ್ಗೆ ವಿಶೇಷವಾಗಿ ಹೋರಾಡಿ ಅದರ ಬಗ್ಗೆ ಅಧ್ಯಯನ ಮಾಡಿ ಜಾತಿ ಎಂಬ ಪಿಡುಗನ್ನು ತೊಲಗಿಸುವುದಕ್ಕೋಸ್ಕರ ಯಾವುದೇ ರೀತಿಯ ತ್ಯಾಗವನ್ನು ಸಹ ಹಿಂಜರಿಯದೆ ಮುನ್ನುಗ್ಗಿ ತನ್ನ ಜೀವನವನ್ನೆಲ್ಲ ಒಳ್ಳೆಯ ಸಮಾಜವನ್ನು ನಿರ್ಮಿಸುವುದಕ್ಕಾಗಿ ಮುಡುಪಾಗಿಟ್ಟು ನಮಗೆ ಸಂವಿಧಾನವನ್ನು ತಂದುಕೊಟ್ಟರು ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮ ನಡೆಯುವ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣಪ್ಪ ಮಧ್ಯಪ್ರವೇಶಿಸಿ ಸಂಘಟನೆ ಎಂದರೆ ಏನು, ಸಂಘಟನೆಗಾಗಿ ಎಷ್ಟೋ ಜನ ಸುಮಾರು ವರ್ಷಗಳಿಂದ ದುಡಿದಿದ್ದಾರೆ, ಆದರೆ ಕಾರ್ಯಕ್ರಮದಲ್ಲಿ ಅಂಥವರನ್ನ ದೂರ ತಳ್ಳಿ ಕೆಲಸಕ್ಕೆ ಬಾರದ ದಲಿತ ಮುಖಂಡರನ್ನ ವೇದಿಕೆಯಲ್ಲಿ ಕೂರಿಸಿದ್ದೀರಾ ಎಂದು ಕಾರ್ಯಕ್ರಮದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪಿಎಸ್ಐ ಮೂರ್ತಿ, ಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹರೆಡ್ಡಿ, ತಾಲೂಕು ವೈದ್ಯಾಧಿಕಾರಿ ನವೀನ್ ಸೇರಿದಂತೆ ತಾಲೂಕಿನ ಸರ್ಕಾರಿ ಶಾಲಾ ಎಲ್ಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮತ್ತು ತಾಲೂಕಿನ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಶಶಿಕಿರಣ್ ಎಸ್, ಮಂಚೇನಹಳ್ಳಿ. ನಾವು ದುಡ್ಡಿದ್ದೀವಿ, ನಮ್ಮ ಹೆಸರು ನಮ್ಗೆ ಸಂಘಟ ಹೋರಾಟ ಮಾಡೋರು ಬಡವರಿಗೆ ನುಗ್ಗ ಮಾಡಿದ್ದಾರೆ. ಇಲ್ಲ ನಾನು ಸಂಘಟ ಅಂತ ಅವರ 134ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮ ದಿನಾಚರಣೆ ಶುಭಾಶಯಗಳು. ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿ ಎಂಬ ಅದ್ಭುತ ತಿಳುವಳಿಕೆಯನ್ನು ತಿಳಿಸಿದವರು ನಮ್ಮ ಪ್ರಪಂಚ ಕಂಡ ಅನುಕರಣೀಯ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರವರು. 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡಿಯಲ್ಲಿ ಭೀಮರಾವ್ ರಾಮ್ ಜಿ ಅಂಬೇಡ್ಕರ್ ಅವರ ಜನನ. ತಂದೆ ಸತ್ಪಾಲ್, ತಾಯಿ ಭೀಮಾಬಾಯಿರವರ 14ನೆಯ ಮಗು. ಶೋಷಿತ ವರ್ಗದಲ್ಲಿ ಹುಟ್ಟಿದವರಿಗೆ ಅವಮಾನ, ಕ್ರೌರ್ಯ ಸಹಜವಾಗಿಯೇ ಅನುಭವಕ್ಕೆ ಬಂದಿತ್ತು. ಶಿಕ್ಷಣದ ಮಹತ್ವವನ್ನು ಅರಿತವರು ಸ್ವಸಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿದ್ದು ಬಡತನ ಸಾಧನೆಗೆ ಅಡ್ಡಿಯಲ್ಲ ಎಂದು ನಂಬಿದವರು. 1913ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿ, 1916ರಲ್ಲಿ ಲಂಡನ್ನಲ್ಲಿ ಕಾನೂನು ಪದವಿ ಜೊತೆಗೆ PhD ಮಾಡಿದ್ದ ಅಂಬೇಡ್ಕರ್ ಸಾಹೇಬರವರು 1921ಕ್ಕೆ ಭಾರತಕ್ಕೆ ಹಿಂದಿರುಗಿದರು. ವಿದೇಶದಲ್ಲೇ ಉತ್ತಮ ಉದ್ಯೋಗದ ಅವಕಾಶವಿದ್ದರೂ ಭಾರತದ ಸ್ಥಿತಿಗತಿ ಸುಧಾರಿಸಲು ಆಶಯ ಹೊಂದಿದ್ದ ಅಂಬೇಡ್ಕರ್ ಸಾಹೇಬರವರು ರಾಷ್ಟ್ರೀಯವಾದ ಅಸ್ಪೃಶ್ಯತೆ ಮತ್ತು ಜಾತಿ ಭೇದ ನೀತಿಯ ವಿರುದ್ಧ ಮಹತ್ವದ ಹೋರಾಟ ಮಾಡಿದವರು. ಬಹಿಷ್ಕೃತ ಹಿತರಕ್ಷಣಾ ಸಭಾ ಸ್ಥಾಪಿಸಿ ಹೋರಾಡಿದವರು. ದಲಿತರಿಗಾಗಿ ಪ್ರತ್ಯೇಕ ಮತದಾನ ಪ್ರತಿಪಾದಿಸಿದವರು. 1932ರಲ್ಲಿ ಪೂನಾ ಒಪ್ಪಂದದ ಮೂಲಕ ದಲಿತರಿಗಾಗಿ ಸ್ಥಾನ ಮೀಸಲಾತಿ ಸೃಷ್ಟಿಸಿದವರು. 2 ಸ್ನಾತಕೋತ್ತರ ಪದವಿ, 4 PhD, 9 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಗಳಿಸಿದ ಮಹಾನ್ ಮೇಧಾವಿ, ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರವರು. ಜೋರಾಗಿ ಚಪ್ಪಾಳೆ. 9 ಭಾಷೆಗಳು ಆ ಕಾಲದಲ್ಲಿ